ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡೋರ್ ಮ್ಯಾಟನ್ನು ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೊಂದು ರಿಕ್ವೆಸ್ಟಿಂಗ್ ವಿಡಿಯೋ. ಒಬ್ಬರು ಈ ರೀತಿ ಷಟ್ಭುಜಾಕೃತಿಯಲ್ಲಿ ಮ್ಯಾಟ್ ಹಾಕೋದನ್ನು ತೋರಿಸಿ ಅಂತ ತುಂಬ ಸಲ ರಿಕ್ವೆಸ್ಟ್ ಮಾಡಿದರು. ಈ ರೀತಿ 6 ಮೂಲೆಗಳಿರುವಂತಹ ಷಟ್ಭುಜಾಕೃತಿಯ ಡೋರ್ ಮ್ಯಾಟನ್ನು ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥದ್ದು, ರಿಂಕಲ್ಸ್ ಬರಲ್ಲ. ಈ ರೀತಿ ಮ್ಯಾಟ್ ಹಾಕಬೇಕಿದ್ರೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಇದನ್ನು ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. ಇದು ಬಿಗ್ ಸೈಜ್ ನಿಡಲ್ಲು, ಅಂದರೆ ತುದಿಯಲ್ಲಿ ಹುಕ್ಕಿರುತ್ತಲ್ವ, ಅದು ಸ್ವಲ್ಪ ಬಿಗ್ ಸೈಜಲ್ಲಿರುತ್ತೆ. 12 ಆದರೂ ತಗೊಳ್ಬೋದು. ಇಲ್ಲಿ ನಾನು 1.5 ಇಂಚ್ ಆಗುವಷ್ಟು ಸೀರೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ನಾನು ಒಂದು ಉಂಡೆ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ನಾಟ್ ಮಾಡ್ಕೊಳ್ಬೇಕು. ಈ ರೀತಿ 4 ಬೆರಳಿಗೆ ದಾರವನ್ನು ಸುತ್ತಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮೊದಲಿಗೆ ಒಂದು ನಾಟ್ ಮಾಡ್ಕೊಳ್ಬೇಕು. ಈ ರೀತಿ ಈ ನಿಡಲ್ ಮೇಲೆ ಒಂದು ಲೂಪ್ ಇದೆಯಲ್ವಾ, ಆ ಲೂಪ್ ಒಳಗಡೆಯಿಂದ ಈ ದಾರನ ಎಳ್ಕೊಂಡು ಬಂದು ಮೇಲೆ ಥ್ರೆಡನ್ನು ತಗೊಂಡೋಗ್ಬೇಕು. ಈ ರೀತಿ ಒಂದು ನಾಟ್ ಆಗುತ್ತೆ. ಸೊ ಇದು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು. ಇದ್ರ ತುದಿಯಿಂದ ಎಳೆದ್ರೆ ಅದು ಚಿಕ್ಕದು ದೊಡ್ಡದು ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು. ಈ ರೀತಿ ಒಂದು ನಾಟ್ ಮಾಡ್ಕೊಂಡಿದ್ದಾದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು. ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಗಳನ್ನ ಹಾಕ್ಕೊಳ್ಬೇಕು. ನಿಡಲ್ ಮೇಲೆ ಲೂಪ್ ಇರುತ್ತಲ್ವ, ಅದರೊಳಗಡೆಯಿಂದ ಹೇಳ್ಕೊಳ್ಳೋದಷ್ಟೇ. 2 ಚೈನನ್ನು ಹಾಕ್ಕೊಂಡೆ. 2 ಚೈನನ್ನು ಹಾಕ್ಕೊಂಡ ಮೇಲೆ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ನಿಮಗೇನಾದರೂ ಕ್ರೋಶೆ ವರ್ಕ್ ಗೊತ್ತಿದ್ದರೆ ಆರಾಮಾಗಿ ಈ ರೀತಿ ಕ್ರೋಶೆ ಡಿಸೈನ್ನ ಹಾಕ್ಕೊಳ್ಬೋದು. ನಿಡಲ್ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಈ ದಾರ ಇರುತ್ತಲ್ವ, ಆ ಹೋಲ್ ಒಳಗಡೆ ನಿಡಲ್ನ ಹಾಕಬೇಕು. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಅದು ಅದ್ರ ಜೊತೆನೇ ಪಾಸ್ ಆಗ್ತಾ ಇರುತ್ತೆ. ಅದು ಹಾಗೇ ಇರಲಿ. ಈ ರೀತಿ ಇಟ್ಕೊಂಡು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ಹೋಲ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ನಿಡಲ್ ಮೇಲೆ 3 ದಾರ ಇರುತ್ತೆ, ನೋಡ್ತಿರ್ಬೋದು. ಫಸ್ಟ್ 2 ದಾರದಿಂದ 1 ಮಾಡಬೇಕು, ಮತ್ತೆರಡು ದಾರದಿಂದ 1 ಮಾಡಬೇಕು. ಈ ರೀತಿ. ಸೊ ಸೀರೆನ ನಾನು ಹರಿದು ಇಟ್ಕೊಂಡಿರೋದು. ಇದು ಸೀರೆಯಿಂದ ಆದರೂ ಹಾಕ್ಕೊಳ್ಬೋದು, ಕಾಟನ್ ಥ್ರೆಡ್ಡಿಂದನಾದರೂ ಹಾಕ್ಕೊಳ್ಬೋದು. ಇದು ಡೋರ್ ಮ್ಯಾಟ್ ಆಗಿರೋದ್ರಿಂದ ನಾನು ಹಳೆ ಸೀರೆಗಳಿರುತ್ತಲ್ವ ಅದರಿಂದ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 2 ಕಂಬ ಆಯಿತು. ಒಂದು 2 ಚೈನ್ನ ಹಾಕಿರುವಂಥ ಕಂಬ, ಒಂದು ಡಬಲ್ ಕ್ರೋಶೆ ಮಾಡಿರುವಂಥ ಕಂಬ. 2 ಕಂಬ ಆದಮೇಲೆ ನಾನೀಗ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಗಳನ್ನ ಹಾಕಬೇಕು. 2 ಕಂಬನ ಮಾಡಿ 2 ಚೈನ್ನ ಹಾಕ್ಕೊಂಡೆ. ಈ ರೀತಿ ಸ್ಟಾರ್ಟಿಂಗ್ 2 ಚೈನ್ನ ಹಾಕಿದ್ನಲ್ವ, ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿರೋದು. 2 ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ. ಸೊ ಇದೊಂದು ಸ್ಟೆಪ್ಪು ನಿಮಗೆ ಬೇಸ್ ಲೈನಲ್ಲಿ ಗೊತ್ತಾಗ್ಬಿಟ್ರೆ ಆರಾಮಾಗಿ ಹಾಕ್ಕೊಳ್ಬೋದು. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡೆ. 2 ಚೈನ್ ಹಾಕಿದಾದ್ಮೇಲೆ ಸೇಮ್ ಆ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. ಸೊ ಇದು ಸ್ವಲ್ಪ ಇದನ್ನು ಗ್ರಿಪ್ಪಾಗಿ ಇಟ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ, 2 ದಾರದಿಂದ 1, ಮತ್ತೆರಡು ದಾರದಿಂದ 1 ಡಬಲ್ ಕ್ರೋಶೆ ಕಂಬ ಆಯಿತು. ಇನ್ನು ಒಂದು ಡಬಲ್ ಕ್ರೋಶೆ ಕಂಬನ ಸೇಮ್ ಪ್ಲೇಸಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದು ಷಟ್ಭುಜಾಕೃತಿ ಅಲ್ವಾ, ಒಟ್ಟು 6 ಹೋಲ್ಗಳು ಬರಬೇಕು, ಅಂದರೆ 6 ಮೂಲೆಗಳು ಬರುತ್ತೆ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನಿದೆ ಇದನ್ನು ನೀಟಾಗಿ ತಿಳ್ಕೊಂಡ್ರೆ ನಾವು ಈ ಕೋನಾಕೃತಿಯಲ್ಲಿ ನಾವು ಮ್ಯಾಟನ್ನು ಹಾಕ್ಕೊಳ್ಬೋದು. ಸೊ 2 ಕಂಬನ ಮಾಡಬೇಕು. 2 ಚೈನ್ ಹಾಕಿದಾದ್ಮೇಲೆ 2 ಕಂಬ, 2 ದಾರದಿಂದ 1, ಮತ್ತೆರಡು ದಾರದಿಂದ 1, 2 ಕಂಬ ಆಯಿತು. ಇವಾಗ ಮತ್ತೆ ನಾನು 2 ಚೈನ್ನ ಹಾಕ್ಕೊಳ್ತೀನಿ. 2 ಕಂಬ 2 ಚೈನ್, 2 ಕಂಬ 2 ಚೈನ್. ಈ ರೀತಿ ನಾವು 6 ಬಾರಿ ಮಾಡಬೇಕು. 2 ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೆರಡು ಕಂಬ, ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಿಂದ 1, ಮತ್ತೆರಡು ದಾರದಿಂದ 1, ಇನ್ನು ಒಂದು ಕಂಬನ ಮಾಡ್ಕೊಳ್ತೀನಿ. ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ರೀತಿ ಮೇಲ್ ತಂದು 2ರಿಂದ 1,
ಮತ್ತೆರಡು ದಾರದಿಂದ ಒಂದು. ಈ ರೀತಿ ನಾವು 2 ಕಂಬನ ಮಾಡಬೇಕು. ಮತ್ತೆ ನಾನು ದಾರನ ಹೇಳ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್, 2 ಕಂಬ ಆದಮೇಲೆ 2 ಚೈನು. ಇವಾಗ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಹೋಲ್ ಒಳಗಡೆನೆ ಹೋಗಿ 2 ದಾರದಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ಮತ್ತೆ ಎರಡು ಕಂಬ ಮಾಡಬೇಕಲ್ವ, ಇನ್ನ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು 6 ಹೋಲ್ಗಳು ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಒಂದಾಗಿದೆ ಫ್ರೆಂಡ್ಸ್. 2 ಕಂಬ ಆದಮೇಲೆ 2 ಚೈನ್ ಹಾಕಿರೋದು ಅಂದರೆ ಒಂದು ಹೋಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಹಾಕ್ಕೊಳ್ತೀನಿ. ಈ ರೀತಿ 6 ಹೋಲ್ಗಳು ಬರೋ ಹಾಗೆ ಮಾಡ್ಕೊಳ್ಬೇಕು. 1 2 3 ಹೋಲ್ಗಳು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇನ್ನು 3 ಹೋಲ್ ಬರಬೇಕು ಈ ರೀತಿ. ಅಂದರೆ 2 ಚೈನ್ ಹಾಕಿರ್ತೀವಲ್ಲ, ಅದು 3 ಹೋಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿರ್ತೀವಿ, ಅದು ಅದ್ರ ಜೊತೆನೇ ಕಂಟಿನ್ಯೂ ಆಗಿ ಬಂದಿರುತ್ತೆ. ಇದನ್ನು ಎಳ್ಕೊಂಡ್ರೆ ಅದು ಟೈಟ್ ಆಗುತ್ತೆ. ಈ ರೀತಿ ಎಳ್ಕೊಂಡಾಗ ಹಾಕಿರುವಂಥದ್ದು ಟೈಟ್ ಆಗುತ್ತೆ. ಸೊ ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು. ಸೊ ನೋಡ್ತಿರ್ಬೋದು ಇಲ್ಲಿ 6 ಹೋಲ್ಗಳು ಬಂದಿದೆ. ಇವಾಗ ನಾನು ಹಾಕ್ತಾ ಇರೋದು ಕೌಂಟ್ ಮಾಡಿಕೊಂಡ್ರೆ 6ನೇ ಹೋಲು. ನಾವು 2 ಚೈನ್ನ ಹಾಕ್ತಾ ಇದ್ದೀನಿ. ಇಲ್ಲಿ 2 ಕಂಬ ಆದಮೇಲೆ 2 ಚೈನ್, 2 ಚೈನನ್ನು ಹಾಕಿ ನಾನಿಲ್ಲಿ ಕಂಬನ ಮಾಡ್ಕೊಳ್ತಾ ಇಲ್ಲ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ನ ಹಾಕ್ಕೊಂಡಿರ್ತೀವಿ. ನಾಟ್ ಆದ ತಕ್ಷಣ 2 ಚೈನ್ನ ಹಾಕಿರ್ತೀವಿ ನೋಡಿ, ಅಲ್ಲಿ ಹೋಲ್ ಇರುತ್ತೆ. ಆ 2ನೇ ಚೈನ್ ಮೇಲೆ ಲಾಕ್ ಮಾಡಬೇಕು. ಸೊ ಇದು 6ನೇ ಹೋಲು. ಈ 2 ಚೈನ್ ಕೌಂಟ್ ಮಾಡಿಕೊಂಡಾಗ 6ನೇ ಹೋಲ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಹೋಲ್ ಇರುತ್ತೆ. ಅಂದರೆ 2ನೇ ಚೈನ್ ಮೇಲೆ, ಸ್ಟಾರ್ಟಿಂಗ್ 2ನೇ ಚೈನ್ ಮೇಲೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಾಗಿಲ್ಲ, ಸ್ಲಿಪ್ ಸ್ಟಿಚ್ ಥರ ಈಗ ಥ್ರೆಡ್ನ ತಂದ್ವಲ್ಲ, ಅದನ್ನು ಹಿಂದೆ ಇರುವ ಥ್ರೆಡ್ಡಲ್ಲಿ ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಲಿಪ್ ಸ್ಟಿಚ್ ಅಂತ ಹೇಳಿ ಕರಿತೀವಿ. ಈ ರೀತಿ ಲಾಕ್ ಮಾಡಿಕೊಂಡಾಗ ಫಸ್ಟ್ ಸ್ಟೆಪ್ ಏನಿದೆ ಅದು ಪೂರ್ತಿ ಆಗುತ್ತೆ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಒಟ್ಟು 6 ಹೋಲ್ಗಳು ಬರೋ ಹಾಗೆ ಮಾಡಬೇಕು. ಅಂದರೆ 2 ಕಂಬ 2 ಚೈನ್, 2 ಕಂಬ 2 ಚೈನ್ ಈ ರೀತಿ ಬರಬೇಕು. ನಾನಿವಾಗ ಸೆಕೆಂಡ್ ರೌಂಡ್ಗೆ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡೆ ಫ್ರೆಂಡ್ಸ್ ಇಲ್ಲಿ. ಸೊ ಇದೊಂದು ಬೇಸ್ ಲೈನ್ ನಿಮಗೆ ಗೊತ್ತಾದರೆ ಸಾಕು. ಈ ಮ್ಯಾಟನ್ನು ಆರಾಮಾಗಿ ಹಾಕ್ಕೊಳ್ಬೋದು. ನೋಡ್ತಿರ್ಬೋದು, ನಾನು ಕೌಂಟ್ ಮಾಡೋ ಕೂಡ ತೋರಿಸ್ತಾ ಇದ್ದೀನಿ. 1 2 3 4 5 6 ಈ ರೀತಿ 6 ಮೂಲೆಗಳು ಬರೋ ಹಾಗೆ ನಾವು ಸ್ಟಾರ್ಟಿಂಗ್ ಮಾಡ್ಕೊಳ್ಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಸೊ ಇದು ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. 2 ಕಂಬ 2 ಚೈನು ಈ ರೀತಿಯಾಗಿ ಹಾಕ್ಕೊಂಡು ಬರಬೇಕು. ಇವಾಗ ನಾವು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. 2 ಚೈನ್ನ ಹಾಕ್ಕೊಂಡೇ ನಾವು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕಾಗುತ್ತೆ. ಇವಾಗ ನಾವು ಕಂಬನ ಮಾಡಿರ್ತೀವಿ ಫ್ರೆಂಡ್ಸ್. ಕಂಬದ ಮೇಲೆ ಅಲ್ಲಿ ಹೋಲ್ ಇರುತ್ತೆ. ಅಲ್ಲಿ ನಾವು ನಾರ್ಮಲ್ ಕ್ರೋಶಾ ವರ್ಕ್ ಮಾಡಬೇಕಿದ್ರೆ ಯಾವ ರೀತಿ ಹೋಲ್ ಇರುತ್ತೆ ಆ ರೀತಿ. ಸೊ ಇಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬನ ಮಾಡಿಕೊಂಡೆ. ಪಕ್ಕದಲ್ಲೇ ಪ್ರತಿಯೊಂದು ಕಂಬದ ಮೇಲೂ ಹೋಲ್ ಇರುತ್ತೆ, ಅಲ್ಲಿ ಕಂಬನ ಮಾಡಬೇಕು. 1 ಕಂಬ ಆಯಿತು. ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ 2 ಚೈನ್ ಗ್ಯಾಪು ಪಕ್ಕದಲ್ಲೇ ಇದೆ ನೋಡ್ತಿರ್ಬೋದು. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇದೆ. 2ರಿಂದ 1, ಮತ್ತೆರಡು ದಾರದಿಂದ 1 ಡಬಲ್ ಕ್ರೋಶಾ ಕಂಬ ಆಯಿತು. ಈ 2 ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ಚೈನ್ನ ಹಾಕ್ಕೊಳ್ಬೇಕು. ಆ ಹೋಲ್ ಒಳಗಡೆ ನಾವು ಕಂಬನ ಮಾಡಿಕೊಂಡು 1 ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನ ಹಾಕಿ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ. ಸೇಮ್ ಅದೇ ಪ್ಲೇಸ್, ಆ 2 ಚೈನ್ ಗ್ಯಾಪಲ್ಲೇ ಇನ್ನೂ 1 ಕಂಬನ ಮಾಡ್ತಾಯಿದ್ದೀನಿ. 2 ದಾರದಿಂದ 1, ಮತ್ತೆರಡು ದಾರದಿಂದ 1 ಈ ರೀತಿ ಬರುತ್ತೆ. ಅಂದರೆ ಆ 2 ಚೈನ್ ಗ್ಯಾಪಲ್ಲಿ 2 ಕಂಬ ಬರುತ್ತೆ. 2 ಕಂಬದ ಮಧ್ಯದಲ್ಲಿ 2 ಚೈನ್ ಇರುತ್ತೆ. ಈ ರೀತಿ 1 ಕಂಬ 2 ಚೈನ್ ಮತ್ತೆ ಇನ್ನೂ 1 ಕಂಬ ಅದೇ ಪ್ಲೇಸಲ್ಲಿ ಮಾಡಬೇಕು. ಅದಾದಮೇಲೆ ಪಕ್ಕದಲ್ಲೇ ಕಂಬದ ಮೇಲೆ ಹೋಲ್ ಇರುತ್ತೆ, ಅಲ್ಲಿ ಮತ್ತೆ ನಾನು ಡಬಲ್ ಕ್ರೋಶಾ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ. ಸೊ ಪ್ರತಿಯೊಂದು ಕಂಬದ ಮೇಲೂ ಹೋಲ್ಗಳಿರುತ್ತೆ ಫ್ರೆಂಡ್ಸ್ ಇಲ್ಲಿ.
ಸೊ ಇಲ್ಲಿ ಇನ್ನೂ ಒಂದು ಕಂಬ ಇದೆ, ಕಂಬದ ಮೇಲೆ ಹೋಲ್ ಇದೆ. ಸೊ ನೋಡ್ತಿರ್ಬೋದು, ಈ ಕಂಬದ ಮೇಲೆ ಹೋಲ್ ಇರುತ್ತೆ. 2ರಿಂದ 1, ಮತ್ತೆರಡು ದಾರದಿಂದ 1, 2 ಕಂಬ ಆಯಿತು. ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ನೋಡ್ತಿರ್ಬೋದು, ಮತ್ತೆ ನಮಗೆ ಇಲ್ಲಿ 2 ಚೈನ್ ಇದೆ. ಆ 2 ಚೈನ್ ಗ್ಯಾಪ್ ಒಳಗಡೆ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ 2 ದಾರದಿಂದ ಒಂದ್ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು, ಮತ್ತೆರಡು ದಾರದಿಂದ ಥ್ರೆಡನ್ನು ಹೇಳ್ಕೊಳ್ಬೇಕು. ಇವಾಗ 2 ಚೈನ್ನ ಹಾಕ್ಕೊಳ್ಬೇಕು. ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದೇ 2 ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಕಂಬನ ಮಾಡಬೇಕು. ಅದೇ 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಈ ರೀತಿ ಆ 2 ಚೈನ್ ಗ್ಯಾಪಲ್ಲಿ ಇದೇ ರೀತಿ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅಂದರೆ 2 ಕಂಬ ಬರುತ್ತೆ, ಅಲ್ಲಿ 2 ಮಧ್ಯದಲ್ಲಿ 2 ಚೈನ್ ಇರುತ್ತೆ. ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗ್ತಾ ಇರೋದು ಇವಾಗ ಸೆಕೆಂಡ್ ರೌಂಡು. ನಾವು ಯಾವ ರೀತಿ ಫಸ್ಟ್ ರೌಂಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ನು ಕೂಡ ಅದೇ ರೀತಿ ಮಾಡಬೇಕು. ಆ 2 ಚೈನ್ ಗ್ಯಾಪಲ್ಲಿ ಮಾತ್ರ 2 ಕಂಬ ಬರುತ್ತೆ ಅಷ್ಟೇ. ಸೊ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬದ ಮೇಲೆ ಹೋಲ್ ಇದೆ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ 2 ದಾರದಿಂದ 1, ಮತ್ತೆರಡು ದಾರದಿಂದ 1. ಸೊ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಸೆಕೆಂಡ್ ರೌಂಡು ಕೂಡ. 2 ಚೈನ್ ಗ್ಯಾಪಲ್ಲಿ ನಾವು ಒಂದು ಕಂಬನ ಮಾಡಿ 2 ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡಬೇಕು. ಇನ್ನು ಮಿಕ್ಕಿದ ಕಂಬದ ಮೇಲೆ ಹೋಲ್ ಇರುತ್ತೆ, ಅಲ್ಲಿ ನಾವು ಕಂಬನ ಮಾಡಬೇಕು. ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ರೀತಿ ನಾನು ಸೆಕೆಂಡ್ ರೌಂಡ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲಿ ನಮಗೆ ಹೋಲ್ ಇರುತ್ತೋ ಅಂದರೆ 2 ಚೈನ್ ಗ್ಯಾಪ್ ಇರುತ್ತೋ ಅಲ್ಲಿ ನಾವು 2 ಸಲ ಕಂಬನ ಮಾಡಬೇಕು. ಆ 2 ಮಧ್ಯೆ ನಾವು 2 ಚೈನನ್ನು ಗ್ಯಾಪನ್ನು ಕೊಡಬೇಕು. ಈ ರೀತಿ ಇಲ್ಲೂ ಕೂಡ ನಮಗೆ 6 ಹೋಲ್ಗಳಿರುವಂತಹ ಚೈನ್ಗಳು ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಇದು ಪೂರ್ತಿ ಕಂಪ್ಲೀಟ್ ನಾವು ಒಂದೊಂದು ರೌಂಡು ಮಾಡ್ಕೊಳ್ತಾ ಹೋದಾಗೆಲ್ಲ ಕಂಬಗಳು ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ನೋಡ್ತಿರ್ಬೋದು, ನಾನಿಲ್ಲಿ ಆ ಹೋಲಲ್ಲಿ 2 ಕಂಬನ ಮಾಡಿದ್ದೀನಿ. ಒಂದು ಕಂಬನ ಮಾಡಿ 2 ಚೈನ್ನ ಹಾಕಿ ಮತ್ತು ಅದೇ ಕಂಬದಲ್ಲಿ ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡಿದ್ದೀನಿ. ಸೊ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಇದೆ, ಅಲ್ಲೂ ಕೂಡ ನಾನು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಕಂಬದ ಮೇಲೆ ಎಲ್ಲೆಲ್ಲೂ ಹೋಲ್ಗಳು ಕಾಣಿಸುತ್ತೆ ಅಲ್ಲಿ ಕಂಬಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಕಂಬನ ಮಾಡಿ ನಾನು ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಲಿಪ್ ಸ್ಟಿಚ್ ರೀತಿಯಾಗಿ ಮಾಡ್ಕೊಳ್ಬೇಕು. ನಾವು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿರ್ತೀವಲ್ಲ 2 ಚೈನ್ನ ಹಾಕಿ, ಆ 2ನೇ ಚೈನ್ ಹತ್ರ ನಾವು ಲಾಕ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹೋಲ್ ಥರ ಇರುತ್ತೆ. ಕಂಬದ ಮೇಲೆ ಹೇಗೆ ನಾವು ಹೋಲ್ ಲಾಕ್ ಮಾಡ್ತೀವೋ ಅದೇ ರೀತಿ ಇರುತ್ತೆ. ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಅದೇ ಥ್ರೆಡನ್ನು ನಿಡಲ್ ಹಿಂದೆ ಇರುವಂಥ ಥ್ರೆಡ್ಡಲ್ಲಿ ಎಳ್ಕೊಳ್ಬೇಕು. ಈ ರೀತಿ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಸೆಕೆಂಡ್ ರೌಂಡು ಕಂಪ್ಲೀಟ್ ಆಗುತ್ತೆ. ಇವಾಗ 3ನೇ ರೌಂಡಿಗೆ ನಾನು 2 ಚೈನ್ನ ಹಾಕ್ಕೊಂಡೆ. ಸೊ ಇದೊಂಥರ ಬೇಸ್ ಲೈನ್ ರೀತಿ 3ನೇ ರೌಂಡಿಗೆ ಈ ರೀತಿ 2 ಚೈನ್ನ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ಸೊ ಏನಿಲ್ಲ, ಕಂಬದ ಮೇಲೆ ಎಲ್ಲೆಲ್ಲಿ ಹೋಲ್ ಇರುತ್ತೋ ಅಲ್ಲೆಲ್ಲ ಕಂಬಗಳನ್ನ ಮಾಡ್ಕೊಳ್ಳಿ. ಆ 2 ಚೈನ್ ಗ್ಯಾಪ್ ಎಲ್ಲಿರುತ್ತೋ ಅಲ್ಲಿ ಒಂದು ಕಂಬನ ಆ 2 ಚೈನ್ ಗ್ಯಾಪಲ್ಲೇ ಮಾಡಿ ಮತ್ತೆ 2 ಚೈನ್ನ ಹಾಕಿ ಮತ್ತೆ ಇನ್ನೂ ಒಂದು ಕಂಬನ ಅದೇ 2 ಚೈನಲ್ಲಿ ಮಾಡೋದಷ್ಟೇ. ಸೊ ಸೆಕೆಂಡ್ ರೌಂಡ್ 3 ರೌಂಡ್ ನೀಟಾಗಿ ಹಾಕೋದನ್ನು ಕಲ್ತ್ಬಿಟ್ರೆ ಸೇಮ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಲ್ಲಿ ನಮಗೆ ಕಂಬಗಳು ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಕಂಬಗಳನ್ನ ಮಾಡಿಕೊಂಡೆ. ನೆಕ್ಸ್ಟು 2 ಚೈನ್ ಗ್ಯಾಪ್ ಇದೆ, ಅಲ್ಲಿ ಹೋಗಿ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಆ 2 ಚೈನ್ ಗ್ಯಾಪಲ್ಲಿ 2 ಚೈನ್ನ ಹಾಕ್ಕೊಳ್ಬೇಕು. 2 ಚೈನ್ನ ಹಾಕ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡ್ತಾಯಿದ್ದೀನಿ. ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬ, 2 ದಾರದಿಂದ 1, ಮತ್ತೆರಡು ದಾರದಿಂದ 1, 2 ಕಂಬ ಆಯಿತು. ಸೊ ಮಧ್ಯದಲ್ಲಿ 2 ಚೈನ್ ಗ್ಯಾಪ್ ಇದೆ, ಅದನ್ನು ಮರಿಬಾರ್ದು. ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ದೆ ನೋಡಿ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ. ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ,
ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ 2 ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು, ಈ ರೀತಿ ನಾವು ಕಂಬಗಳನ್ನ ಮಾಡಬೇಕು. ಪ್ರತಿಯೊಂದು ಕಂಬದ ಮೇಲೂ ಹೋಲ್ ಇರುತ್ತೆ, ಅಲ್ಲಿ ಕಂಬನ ಮಾಡಬೇಕು. ನಾನು ಆವಾಗಲೇ ಹೇಳಿದೆ, ಈ ಕಂಬಗಳು ಮಾಡಬೇಕಿದ್ರೆ ರೌಂಡು ಜಾಸ್ತಿ ಆಗ್ತಾ ಆಗ್ತಾ ಕಂಬಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದರೆ ಕಂಬಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಆ 2 ಚೈನ್ ಗ್ಯಾಪ್ ಬರೋವರೆಗೂ ಬರೀ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಬರೋದು. ಇಷ್ಟು ಕಂಬಗಳು ಬಂದಿದೆ ನೋಡ್ತಿರ್ಬೋದು, ಒಂದು ಹೋಲು ಮತ್ತೊಂದು ಹೋಲಿಗೂ. ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆ ನೋಡ್ತಿರ್ಬೋದು, ಆ 2 ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿ ಮತ್ತೆ ನಾವು 2 ಚೈನ್ನ ಹಾಕ್ಕೊಳ್ಬೇಕು. ಇದು ನೀವು ಸ್ಟಾರ್ಟಿಂಗಿಂದ ಮ್ಯಾಟು ಎಷ್ಟು ಅಗಲವಾಗಿ ಹಾಕ್ಕೊಳ್ತೀರೋ ಅಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಸೊ ಇದರಲ್ಲಿ ಏನು ರಿಂಕಲ್ಸ್ ಬರಲ್ಲ ಫ್ರೆಂಡ್ಸ್ ಇದರಲ್ಲಿ. ಸೊ 2 ಚೈನ್ನ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2 ದಾರದಿಂದ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು 2 ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು. ನೀವೇನಾದರೂ ಈ ರೀತಿ ಹಾಕ್ಕೊಳ್ಬೇಕಿದ್ರೆ ಬಿಗಿನರ್ಸ್ ಆಗಿದ್ದರೆ ಸಣ್ಣದಾಗಿ ಸೀರೆಗಳನ್ನ ಹರ್ಕೊಳ್ಳಿ, ಆವಾಗ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು, ಸ್ಟಾರ್ಟಿಂಗಿಂದು ಸೇಮ್ ಪ್ಲೇಸಲ್ಲೇ ಕಂಟಿನ್ಯೂ ಆಗ್ತಾ ಬರುತ್ತೆ ಆ 2 ಚೈನು. ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡ್ತಿರ್ಬೋದು, ಇಲ್ಲಿ ಕಂಬದ ಮೇಲೆಲ್ಲ ಹೋಲ್ ಇದೆ, ಅಲ್ಲೆಲ್ಲ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಹೋಲ್ ಬರೋವರೆಗೂ ನಾವು ಕಂಬಗಳನ್ನ ಫಿಲ್ ಮಾಡ್ಕೊಂಡು ಬಂದು ಈ ಹೋಲಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡಿ 2 ಚೈನ್ನ ಹಾಕಿ ಮತ್ತೆ ಅಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಥರ್ಡ್ ರೌಂಡನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇದೇ ರೀತಿ ನಾನು ಈ ರೌಂಡನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ 2 ಚೈನ್ನ ಹಾಕಿರ್ತೀವಲ್ಲ ಅಲ್ಲಿವರೆಗೂ ನಾವು ಕಂಬಗಳನ್ನ ಮಾಡ್ತಾ ಬರಬೇಕು. ಎಲ್ಲೆಲ್ಲಿ ಹೋಲ್ಗಳಿರುತ್ತೆ ಅಲ್ಲಿ ಮಾತ್ರ 2 ಕಂಬ ಬರುತ್ತೆ, ಅಂದರೆ ಒಂದು ಕಂಬನ ಮಾಡಿ 2 ಚೈನ್ನ ಹಾಕಿ ಮತ್ತು ಅದೇ ಪ್ಲೇಸಾಗಿ ಇನ್ನೂ ಒಂದು ಕಂಬ ಮಾಡೋದು. ಸೊ ನಾನು ಕೊನೆಯವರೆಗೂ 3ನೇ ರೌಂಡನ್ನು ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲಿ ಇನ್ನೂ ಒಂದು ಕಂಬ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಮಧ್ಯದಲ್ಲಿ ಕಂಬಗಳ ಮೇಲೆ ಹೋಲ್ ಇರುತ್ತಲ್ಲ ಅದನ್ನಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಕಂಬಗಳನ್ನ ಮಾಡಿಕೊಂಡು ಇವಾಗ ನಾವು ಲಾಕ್ ಮಾಡಬೇಕು. ಇಲ್ಲಿ 2 ಚೈನ್ನ ಹಾಕಿರ್ತೀವಿ ನೋಡಿ, ಇಲ್ಲಿ 2 ಚೈನ್ ಅಂದರೆ 2ನೇ ಚೈನ್ ಮೇಲೆ ಅಲ್ಲಿ ಹೋಲ್ ಥರ ಇರುತ್ತೆ, ಈ ರೀತಿ ಹಾಕಿ ನಿಡಲ್ನ ಥ್ರೆಡ್ನ ತಂದು ಒಂದು ಸ್ಲಿಪ್ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಇದನ್ನು ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾಗ 3ನೇ ರೌಂಡು ಕಂಪ್ಲೀಟ್ ಆಗುತ್ತೆ. 4ನೇ ರೌಂಡಿಗೆ 2 ಚೈನ್ನ ಹಾಕ್ಕೊಳ್ಬೇಕು. ಸೊ ಇದು 4ನೇ ರೌಂಡು ನಾವು ಹಾಕ್ಕೊಳ್ತಾನೆ ಬರಬೇಕು. 4ನೇ ರೌಂಡನ್ನು ಕೂಡ 2 ಚೈನ್ನ ಹಾಕ್ಕೊಂಡೇ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಇದೇ ರೀತಿ ನಿಮಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಮತ್ತು ನಾವು ಒಂದೊಂದು ರೌಂಡು ಮಾಡ್ಕೊಳ್ತಾ ಕಂಬಗಳು ಕೂಡ ಜಾಸ್ತಿ ಆಗ್ತಾ ಬರುತ್ತೆ ನೋಡ್ತಿರ್ಬೋದು. 2 ಕಂಬದಿಂದ ಸ್ಟಾರ್ಟ್ ಮಾಡಿರೋದು ಇವಾಗ ಅಲ್ಲಿ ನಮಗೆ ಮಧ್ಯದಲ್ಲಿ 4ರಿಂದ 5 ಕಂಬಗಳಾಗಿದೆ ನೋಡ್ತಿರ್ಬೋದು. ಈ ಹೋಲ್ಗಳಿದೆಯಲ್ವ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಸ್ಟಾರ್ಟಿಂಗಿಗೆ 2 ಕಂಬ 2 ಚೈನ್ನ ಹಾಕ್ಕೊಂಡು ಅದೇ ರೀತಿ ಫ್ರೆಂಡ್ಸ್ ನೋಡ್ತಿರ್ಬೋದು. ನಾನು ಒಂದು 7 ರೌಂಡ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬರ್ತಾನೆ ಹೋಗುತ್ತೆ. ನಿಮಗೆ ಎಷ್ಟು ಅಗಲವಾಗಿ ಮ್ಯಾಟ್ ಬೇಕೋ ಅಷ್ಟು ಅಗಲವಾಗಿ ಹಾಕ್ಕೊಳ್ಬೋದು. ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಡಿಸೈನ್ನ ಹಾಕಬೇಕಿದ್ರೆ. ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು. ಈ ಹೋಲ್ಗಳಿದೆಯಲ್ವ ಅದು ಯಾವ ರೀತಿ ಕಂಟಿನ್ಯೂ ಆಗಿದೆ ನೋಡ್ತಾನೆ ಇರ್ಬೋದು. ಸೊ ಅದು ಆ ಹೋಲ್ ಎಲ್ಲಿ ಸಿಗುತ್ತೋ ಅಲ್ಲಿ ನಿಮಗೆ ಆ ಹೋಲಲ್ಲಿ ಒಂದು ಕಂಬನ ಮಾಡಿ ಮತ್ತೆ 2 ಚೈನ್ನ ಹಾಕಿ ಮತ್ತು ಅದೇ ಹೋಲಲ್ಲಿ ಇನ್ನೂ ಒಂದು ಕಂಬನ ಮಾಡಿಕೊಂಡು ನಂತರ ಕಂಬಗಳನ್ನ ಮಾಡ್ತಾ ಮುಂದೆ ಸಾಗಬೇಕು. ಸೊ ನಾನು ಇದನ್ನು ಪೂರ್ತಿ ಹಾಕಿ ಕೊನೆಯಲ್ಲೂ ಕೂಡ ಇಲ್ಲಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು. ಎಕ್ಸ್ಟ್ರಾ ನಾನು ಬಟ್ಟೆನ ಕಟ್ ಮಾಡಿ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಹೊರಗಡೆ ತೆಗೆದು ಲಾಕ್ ಮಾಡ್ಕೊಳ್ಳೋದಷ್ಟೇ. ಪಕ್ಕದಲ್ಲೇ ಹೋಲ್ಗಳಿರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ಒಂದು ಸ್ಲಿಪ್ ಸ್ಟಿಚ್ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ನ ತೆಗೆದು
ಅದರೊಳಗಡೆನೆ ಈ ರೀತಿ ಫೋಲ್ಡ್ ಮಾಡ್ತಾ ಹೋದರೆ ಅದೇನು ಬಿಚ್ಚೋಗಲ್ಲ. ಹಿಂದೆಯಿಂದ ಒಂದ್ಸಲ ನಾನು ನಿಡಲ್ನ ಹಾಕಿ ಈ ಥ್ರೆಡನ್ನು ಅದರೊಳಗಡೆ ಪಾಸ್ ಮಾಡ್ಕೊಳ್ತೀನಿ. ಇದೇನು ಬಿಚ್ಚೋಗಲ್ಲ ಫ್ರೆಂಡ್ಸ್, ತುಂಬಾ ಟೈಟಾಗಿರುತ್ತೆ. ಈ ರೀತಿ ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಅಗಲವಾಗಿ ಮ್ಯಾಟ್ ಬೇಕೋ ಅಷ್ಟು ಅಗಲವಾಗಿ ಹಾಕ್ಕೊಳ್ಬೋದು. ಇದರಲ್ಲಿ ಏನು ರಿಂಕಲ್ಸ್ ಬರುತ್ತೆ ಅನ್ನೋ ಭಯ ಇರೋದಿಲ್ಲ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡ್ತಿರ್ಬೋದು ನಾನಿಲ್ಲಿ ಒಂದು 7 ರೌಂಡ್ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕಿಂತ ದೊಡ್ಡದಾಗಿ ಮ್ಯಾಟ್ ಬೇಕು ಅನ್ನೋದಾದರೆ ಒಂದು 10 ರೌಂಡ್ಗಳು ಹಾಕ್ಕೊಂಡ್ರೆ ಸಾಕು. ಒಂದು ಸೀರೆ ಇದ್ದರೆ ಸಾಕು, ಒಂದು ಹಳೆ ಸೀರೆ ಇದ್ದರೆ ಒಂದು ಡೋರ್ ಮ್ಯಾಟ್ ಆಗುತ್ತೆ. ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶಾ ಡಿಸೈನ್ ಅಂತಲೇ ಅನ್ಬೋದು ಇದನ್ನು. ಉಲ್ಲನಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಹಾಕುವಂಥದ್ದು. ಫ್ರೆಂಡ್ಸ್, ಈ ರೀತಿ ಡೋರ್ ಮ್ಯಾಟ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲೂ ಕೂಡ ಹಳೆ ಸೀರೆ ಬಟ್ಟೆಗಳಿದ್ದರೆ ವೇಸ್ಟ್ ಮಾಡೋ ಬದಲು ಈ ರೀತಿ ಡೋರ್ ಮ್ಯಾಟನ್ನು ಹಾಕಿ, ತುಂಬ ದಿನ ಬಾಳಿಕೆ ಬರುತ್ತೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನಲ್ಲಿ ಹಾಕೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.